ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆಯಿಂದ ತಾನು ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ ಏನಾಗುತ್ತೆ, ಈ ಸೆಕ್ಯುಲರ್ ಅನ್ನೋ ವರ್ಡ್ನ ಸೇರಿಸ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ಲಿ. ಅದು ಅವತ್ತಿಗೆ ಸರಿ ಇತ್ತೋ ತಪ್ಪಿತ್ತೋ ನಾವು 1947ಗೆ ಹೋಗಿ ಅಥವಾ 1950ಸ್ಗೆ ಹೋಗಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಸ್ವಾತಂತ್ರ್ಯ ಬಂದಮೇಲೆ ಹುಟ್ಟಿರೋರು. ಬನ್ನಿ ಇವಾಗ ವಿಶ್ಲೇಷಣೆ ಮಾಡಬೇಕು ಅಂದರೆ ನಮ್ಮ ದೇಶನ ಮೆಟೀರಿಯಲಿಸ್ಟಾಗಿ ನೋಡ್ತಾ ಇದ್ದೀವಿ ನಾವೆಲ್ಲ. ಏನು ಅಂತಂದರೆ ನಮಗೇನು ಲಾಭ ಬಂತು, ನಮಗೇನು ಉಪಯೋಗ ಅನ್ನೋದ್ರ ಇದರಲ್ಲೇ ವ್ಯಾಖ್ಯೆ ದೃಷ್ಟಿಕೋನದಲ್ಲೇ ನೋಡ್ತೀವಿ. ಹಾಗನ್ಕೊಂಡಾಗ ಇಡೀ ದೇಶನ ಒಂದು ಮೈಸೂರು ಪಾಕು ಅಂತ ಇಟ್ಕೊಳ್ಳೋಣ. ನೋಡಿ, ನಾವು ಹಿಂದೂಗಳು 90% ಇದ್ದೀವಿ. ನಮಗೆ 90% ಮೈಸೂರು ಪಾಕು ನಮಗೆ ಸಿಗಬೇಕು. ಇನ್ನು 10% ಮುಸಲ್ಮಾನರು ಕ್ರಿಶ್ಚಿಯನ್ ಇದ್ದಾರೆ, ಅವ್ರಿಗೆ 10%. ಆದರೆ ಇಲ್ಲಿ ಏನಾಗ್ತಾ ಇದೆ, 10% ಇರ್ತಕ್ಕಂಥ ಮುಸಲ್ಮಾನರು ಇಡೀ ಮೈಸೂರು ಪಾಕ್ ನಮಗೆ ಬೇಕು ಅಂತಿದ್ದಾರೆ. ಇದು ನೋಡಿ, ಸೆಕ್ಯುಲರ್ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ. ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತಂದರೆ ಈ ಭೌತಿಕವಾದದಲ್ಲಿ, ಭೌತಿಕವಾದ ಅಂತಂದರೆ ಈ ದೇಶ ಇರೋದು ನಾವು ಅನುಭವಿಸೋದಕ್ಕೆ, ಸುಖ ಪಡೋದಕ್ಕೆ, ನೆಮ್ಮದಿಯಿಂದ ಇರೋದಕ್ಕಲ್ಲ. ನಮಗೆ ಸುಖ ಶಾಂತಿ ಬೇಕು ಅನ್ನೋದಕ್ಕಿಂತ ಸುಖ ಸೌಭಾಗ್ಯ ಸವಲತ್ತುಗಳು ಬೇಕು ಅನ್ನೋದಕ್ಕೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತೀವಿ. ಇದೇನಾಗಿದೆ, ಈ ಥರ ಆಗ್ಬಿಟ್ಟಿದೆ. ಒಂದೇ ಮೈಸೂರು ಪಾಕ್ ಇರೋದು, ಇಂಡಿಯಾ ದೇಶ ಅಂತ ಅನ್ನೋದು ಒಂದೇ ಮೈಸೂರು ಪಾಕ್ ಅಲ್ಲಿರೋದು. ಇದೇನಾಗಿದೆ, ನಮ್ಮ ಹಿಂದೂಗಳು ಹೊಡೆದಾಟದ ಗುಣಗಳಿಲ್ಲ. ನರೇಂದ್ರ ಮೋದಿಯವರು ಹೇಳ್ತಾರೆ, ವಸುದೈವ ಕುಟುಂಬಕಂ, ಇಡೀ ಪ್ರಪಂಚನೇ ಒಂದು ಸಂಸಾರ ಇದ್ದಂಗೆ, ಒಂದು ಫ್ಯಾಮಿಲಿ ಇದ್ದಂಗೆ ಅಂತ. ಈ ಫ್ಯಾಮಿಲಿ ಒಳಗೆ ಕೆಲವರು 10% ಇರ್ತಕ್ಕಂಥ ಜನ ಅಥವಾ 12% ಇರ್ತಕ್ಕಂಥ ಜನ ಇಡೀ ಮೈಸೂರು ಪಾಕ್ ನಮಗೆ ಬೇಕು ಅಂತಿದ್ದಾರೆ. ಸಂವಿಧಾನ ನಮ್ಮದು ಅಂತಾರೆ. ಸಂವಿಧಾನ ನಮಗೋಸ್ಕರ ರಚನೆ ಆಗಿದೆ, ಸೆಕ್ಯುಲರ್ ಅಂತ ಹೇಳಿದ್ದೀವಿ, ನಮ್ಮದಿದೆ, ನಿಮಗೆ ಎಷ್ಟು ರೈಟ್ಸ್ ಇದೆ, ನಮಗೂ ಇದೆ ಅಂತಾರೆ. ಹೌದು, ಸೆಕ್ಯುಲರ್ ಅನ್ನೋ ಕಾನ್ಸೆಪ್ಟನ್ನ ಮಾತ್ರ ಇಟ್ಕೊಂಡು ಹೋದರೆ ಅನಿಸುತ್ತೆ. ಬನ್ನಿ, ಸೆಕ್ಯುಲರ್ ಅನ್ನೋದು ಏನಾಗಿದೆ, ನಮ್ಮ ದೇಶವನ್ನು ಮೆಟೀರಿಯಲಿಸ್ಟಿಕ್ಕಾಗಿ ನೋಡೋವಂಥ ಇದನ್ನು ದಾರಿ ಮಾಡಿಕೊಟ್ಬಿಟ್ಟಿದೆ. ಯಾಕೆಂದರೆ ಪ್ರಪಂಚ ಹೋಗ್ತಿರೋ ಹಾಗೇ ಜಿಸ್ಕಿ ಲಾಟಿ ಉಸ್ಕಿ ಭೈನ್ಸ್ ಅಂತ ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ದೆ. ಯಾರು ಕೋಲಿದೆ ಅವರೇ ಸರ್ಕಾರ ನಡೆಸೋಕ್ಕೆ ಯೋಗ್ಯರು ಅಂತ. ಇಲ್ಲ ಅಂದರೆ ಏನಾಗುತ್ತೆ, ಪೊಲೀಸ್ ಇಟ್ಕೊಂಡು ದಾನ ಪಡೆದಂಗೆ ಬಡಿತಾರೆ. ಇದನ್ನು 1960ರ ದಶಕದಲ್ಲಿ ನೋಡಿ, ಗೋಹತ್ಯೆ ನಿಷೇಧ ಮಾಡಬೇಕು, ಗೋವನ್ನು ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಅಂದ್ಬಿಟ್ಟು ಒಂದು ದೊಡ್ಡ ಆಂದೋಲನ ನಡೆಯುತ್ತೆ. ಆಂದೋಲನ ನಡೆಸ್ತಕ್ಕಂಥವ್ರು ಸ್ವಾಮಿಗಳು, ಸನ್ಯಾಸಿಗಳು, ಮಹರ್ಷಿಗಳು. ಇವರೆಲ್ಲ ಏನು ಮಾಡ್ತಾರೆ, ಪಾರ್ಲಿಮೆಂಟ್ ಘೆರವ ಮಾಡ್ತಾರೆ 60ನೇ ದಶಕದಲ್ಲಿ. ಆಗ ನೋಡಿ, ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅದು ಬೆಳಕಿಗೆ ಬರಲ್ಲ ರೀ, ಕೆಲವು ಪೇಪರ್ಗಳಲ್ಲಿ ಬರುತ್ತೆ, ಆ ಪೇಪರ್ಗಳು ಹುಡ್ಕೊಂಡು ಹೋದ್ರಾಗೋದಿಲ್ಲ. ಏನಾಗುತ್ತೆ ಅಂದರೆ ಅನೇಕ ಜನಗಳನ್ನ ಕೊಂದು ಹಾಕ್ತಾರೆ. ನಮ್ಮ ದೇಶದಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ, ಅದು ನಮ್ಮ ಪವಿತ್ರವಾದ ಇದು, ನಾವು ದೇವರು ಅಂತ ಪೂಜೆ ಮಾಡ್ತೀವಿ ಅಂತಲೂ ತಪ್ಪ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಅಂತೀವಿ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಕ್ಷಮೆ ಕೊಟ್ಬಿಡ್ತೀವಿ ನಾವು. ಇವ್ರ ಮೇಲೆ ಗೋಲಿಬಾರ್ ಮಾಡ್ತಾರೆ ಅಂತಂದರೆ ಎಂಥ ಸೆಕ್ಯುಲರಿಸಮ್ ನಾವು ಕೊಟ್ಟಿದ್ದೀವಿ. ಇದು ಅಂಬೇಡ್ಕರ್ ಮಾಡಿರೋ ಸರಿನೋ ತಪ್ಪೋ ಅನ್ನೋ ಜಿಜ್ಞಾಸೆ ಬಂದಾಗ 1930ನೇ ಇಸ್ವಿ, 40ನೇ ಇಸ್ವಿ, 50ನೇ ಇಸ್ವಿ, 60ನೇ ಇಸ್ವಿವರೆಗೂ ಸರಿ ಅಂತ ಹೇಳ್ಬೋದು. ಆದರೆ ಬರ್ತಾ ಏನಾಗಿದೆ, ಹ್ಯೂಮನ್ ಮೈಂಡ್ ಸೆಟ್, ಹ್ಯುಮ್ಯಾನಿಟಿ ಏನಾಗಿದೆ, ಮೆಟೀರಿಯಲಿಸ್ಟಿಕ್ ಆಗೋಗ್ತಾ ಇದೆ. ಎಷ್ಟು ಸಂಪಾದನೆ ಮಾಡ್ತೀಯಾ, ಎಷ್ಟು ಲಕ್ಷ ಸಂಬಳ ಬರುತ್ತೆ, ಎಷ್ಟು ಕೋಟಿ ದುಡ್ಡು ಇಟ್ಕೊಂಡಿದ್ಯಾ, ಈ ದುಡ್ಡು ಜಾಸ್ತಿ ಸೇರ್ತಾ ಏನಾಗುತ್ತೆ, ಬಾಲಂಗೋಚಿಗಳು ಬೆಳೀತವೆ. ಬಾಲಂಗೋಚಿಗಳು ಅಂತಂದರೆ ಹಿಂಬಾಲಕರುಗಳು ಬೆಳೀತಾರೆ. ಈಗ ನೋಡಿ, ಪರಪ್ಪನ ಅಗ್ರಹಾರದಿಂದ ಒಬ್ಬರು ಜೈಲಿಂದ ರಿಲೀಸ್ ಆಗ್ತಾರೆ. ನಮ್ಮ ದೊಡ್ಡ ಲೀಡ್ರ್ ಅವರು ರಿಲೀಸ್ ಆಗ್ತಾರೆ. ಪರಪ್ಪನ ಅಗ್ರಹಾರದಿಂದ ಹಿಡಿದು ವಿಧಾನಸೌಧದವರೆಗೂ ಕಾರ್ ರ್ಯಾಲಿ ನಡೆಸ್ತಾರೆ. ಏನು ಅಂದರೆ ಎಷ್ಟು ದುಡ್ಡು ಕೊಟ್ಟಿರ್ಬೋದು ಇವರು ಬಾಲಂಗೋಚಿಗಳಿಗೆ, ಇಷ್ಟು ಕಾರ್ ತಗೊಂಬಂದು ಇಷ್ಟು ಮೆರವಣಿಗೆ ಮಾಡಿ ಅಂದರೆ. ಇದೊಂದು ಪ್ರಶ್ನೆ ಹಾಕ್ಕೋಬೇಕು ನಾವು, ಗೊತ್ತಾಗುತ್ತೆ ನಮ್ಮ ದೇಶ ಎಲ್ಲ ಹೋಗ್ತಾ. ಹಾಗಾದರೆ ಇವ್ರದ್ದು ಇಷ್ಟು ದುಡ್ಡು ಸಂಪಾದಿಸಿದಾನೆ, ಹೇಗೆ ಸಂಪಾದಿಸ್ತಾರೆ, ಇವ್ರ ಹತ್ರ ಇಷ್ಟು ದುಡ್ಡು ಹೇಗೆ ಬಂತು, ಇಷ್ಟು ಜನ ಹೇಗೆ ಬಂದರು. ನಾವೇನಾದರೂ ವಾಲಂಟಿಯರಾಗಿ ಬನ್ನಿ ಅಂತಂದರೆ 10 ಜನ ಸೇರೋದಿಲ್ಲ ನಮ್ಮ ದೇಶದಲ್ಲಿ, ದೇಶಭಕ್ತಿ ಅಂತಂದು. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ದೇಶ? ಇದಕ್ಕೆಲ್ಲ ಕಾರಣ ಸೆಕ್ಯುಲರನ್ನು ವರ್ಡ್ ಸೇರಿಸಿರೋದು. ಸೆಕ್ಯುಲರನ್ನು ವರ್ಡ್ ಸೇರಿಸಿದ್ರಿಂದ ನಮ್ಮ ದೇಶ ವಿಭಜನೆಗೆ ಅವಕಾಶ ಆಗಿದೆ. ನಾವು ಹೇಳ್ತೀವಿ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಇದೆಲ್ಲ ಬೋಗಸರಿ, ಬದನೆಕಾಯಿ. ಇದು ಏನು ಅಂದರೆ, ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತಂದರೆ ಬಹುಜನದ ಆಶಯಗಳಿಗೆ ಪೂರಕವಾಗಿ ನಮ್ಮ ಸಂವಿಧಾನ ರಚನೆ ಆಗಬೇಕು. ಆವಾಗಲೇ ತಪ್ಪಾಗ್ಬಿಟ್ಟಿದೆ. ಕಳ್ಳ ಸೇರ್ಕೊಂಡು ಏನು ಮಾಡಿದ್ರು, ಏನೋ ಬರೆದ್ಬಿಟ್ರು, ಕನ್ಫ್ಯೂಷನ್ನಲ್ಲಿ ಸೆಕ್ಯುಲರ್ನ ವರ್ಡ್ ಸೇರಿಸ್ಬಿಟ್ರು. ಅದೇನಾಗಿದೆ, 10% ಇರ್ತಕ್ಕಂಥ ಜನ ಈ ದೇಶ ನಮ್ಮದು ಅಂತಿದ್ದಾರೆ. 90% ಇರ್ತಕ್ಕಂಥ ಜನ
ಕ್ಯಾಸ್ಟ್ಗಳಲ್ಲಿ ಡಿವೈಡ್ ಆಗಿ ನೀನು ಬ್ರಾಹ್ಮಣ, ನೀನು ಲಿಂಗಾಯತ, ನೀನು ಕುರುಬ, ನೀನು ಒಕ್ಕಲಿಗ ಅಂತ ಡಿವೈಡ್ ಆಗ್ಬಿಟ್ಟು ಇವರು ಬರೀ ಅವ್ರವ್ರದ್ದು ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡು ಯುದ್ಧ ಮಾಡೋಕ್ಕೆ ಹೊರಟಿದ್ದಾರೆ. ಬನ್ನಿ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಏನು ಅಂತಂದರೆ, ನಮ್ಮಲ್ಲಿ ಮುಖ್ಯಮಂತ್ರಿಗಳು ಅತ್ಯಂತ 2ನೇ ಪ್ರಬಲಕೋಮ್ 3ನೇ ಪ್ರಬಲಕೋಮಿಂದ ಆಯ್ಕೆ ಆಗಿರ್ತಕ್ಕಂಥವ್ರು. ಅವರು 6.5 ಕೋಟಿ ಜನದ ಮುಖ್ಯಮಂತ್ರಿಯವರು. ಏನಾಗುತ್ತೆ, ಅವ್ರ ಬಗ್ಗೆ ಬೈಯೋದು ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. ನಾವು ಅವ್ರನ್ನ ಬೈಬೋದು, ಅದಕ್ಕೆ ಸ್ವಾತಂತ್ರ್ಯ ಇದೆ ನಮ್ಮ ಸಂವಿಧಾನದಲ್ಲಿ. ಅವ್ರನ್ನ ಬೈದರೆ, ಮುಖ್ಯಮಂತ್ರಿನ ಬೈದರೆ, ಅವ್ರು ಯಾರೋ ಸಂಘ ಕಟ್ಕೊಂಡಿದ್ದಾರೆ ಅವ್ರು ಜಾತಿದು, ಅವ್ರು ಬಂದು ಇದು ಮಾಡ್ತಾರೆ. ಮಹಾತ್ಮ ಗಾಂಧಿ ಮುಂದೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಮನೆಗಳ ಮುಂದೆ ಪ್ರೊಟೆಸ್ಟ್ ಮಾಡ್ತೀವಿ, ನಮ್ಮ ಲೀಡ್ರನ್ನ ನೀವು ಬೈಯೋಂಗಿಲ್ಲ. ನಮ್ಮದು ಡಿಕ್ಟೇಟರ್ ಅಲ್ಲ ರೀ, ವರ್ಸ್ಟ್ ಸಿಸ್ಟಮ್ಗೆ ಹೋಗ್ತಾ ಇದೆ. ಇದನ್ನು ಇನ್ನೂ ಏನಾದ್ರು ಹೊಸ ಶಬ್ದದಲ್ಲಿ ಸೆಕ್ಯುಲರ್ ಅಂತ ಹೆಂಗೆ ಸೇರಿಸಿದ್ವಿ, ಹಾಗೆ ಇನ್ನೂ ಏನೋ ಡಿಕ್ಟೇಟರ್ ಸಿಸ್ಟಮ್ ಅಲ್ಲ, ಅತಿ ಹೊಲಸು ಸಿಸ್ಟಮ್ಗೆ ಹೋಗ್ತಾರೆ. ಇದಕ್ಕೆಲ್ಲ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಸೆಕ್ಯುಲರ್ ಅನ್ನೋ ವರ್ಡು. ಸೆಕ್ಯುಲರ್ ಅನ್ನೋ ವರ್ಡ್ ಏನಾಗಿದೆ, 10% ಇರ್ತಕ್ಕಂಥ ಮುಸಲ್ಮಾನರದ್ದು ಅಲ್ಲ ನಮ್ಮ ದೇಶ, ಅಥವಾ 75-80% ಹಿಂದೂ ಇರ್ತಕ್ಕಂಥ ಹಿಂದೂಗಳದಲ್ಲ, ಯಾರ್ದು ಅಲ್ಲ ದೇಶ. ಇದು ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೂ ಮಾಡ್ಕೋಬೋದು, ಆ ಥರ ಆಗೋಗಿದೆ. ಇದಕ್ಕೆಲ್ಲ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಕೆಲವು ಶಬ್ದಗಳಿವೆ. ಇದು ಸೆಕ್ಯುಲರ್ ಅನ್ನೋದು ಮೊದಲನೇ ಶಬ್ದ ನಮ್ಮ ಗಮನಕ್ಕೆ ಬಂದಿರೋದು. ಇದನ್ನು ತೆಗೆದುಹಾಕಬೇಕು. ನಮ್ಮ ಸಂವಿಧಾನವನ್ನು ಹೊಸದಾಗಿ ರಚನೆ ಆಗಬೇಕು. ಹೊಸ ಶಕೆ ಪ್ರಾರಂಭ ಆಗಿದೆ. ನರೇಂದ್ರ ಮೋದಿಯವರು 500 ವರ್ಷಗಳ ಕಾಲ ಯುದ್ಧ ಮಾಡಿ ನಮಗೆ ಈಗ ನಿಜವಾದ ಸ್ವಾತಂತ್ರ್ಯ ಬಂತು ಅಂತ ಅನ್ನಿಸ್ತಾ ಇದೆ. ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗಿದೆ. ಆದ್ದರಿಂದ ಸಂವಿಧಾನವನ್ನು ಸಹ ಹೊಸದಾಗಿ ರಚನೆ ಮಾಡಬೇಕು ಅಂತ ಹೇಳಿ ನಾವು ಇನ್ನು ಕರೆ ಕೊಡ್ತಾ ಇದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.